ಇಲ್ಲೂ ಯಾವುದೋ ಒಂದು ತೀರ್ಥ ಐತಿ. ಯಾವ ತೀರ್ಥ ಇದು? ಮನಿ ತೀರ್ಥ ಇರ್ಬೇಕು. ಯಾರು ಇನ್ನೊಬ್ರ ಜೊತೆಗಿದ್ರ ಧೈರ್ಯ ಇರ್ತತ್ರಿಪ್ಪ. ಫಕ್ ದತ್ತಗುರು ಎಲ್ಲರಿಗೂ ನಮಸ್ಕಾರ. 2-3 ದಿವಸ ನಮಗೇನು ಸಿಗ್ಲಿಲ್ಲ ರೀ, ಯಾಕಂದ್ರೆ ಕಂಟಿನ್ಯೂ ವರ್ಕ್ ಮೇಲೆ ಇದ್ವಿ. ಸೊ ಬಟ್ ಇವತ್ತು ಟೈಮ್ ಸಿಕ್ಕೈತಿ. ಸೊ ಹಾಗಾಗಿ ಇವತ್ತು 3 ಪ್ಲೇಸನ್ನು ಕವರ್ ಮಾಡೋರದೇವಿ. ಅವು ಯಾವ್ಯಾವ ಅಂದ್ರೆ, ಒಂದು ಗೋಕರ್ಣ, ಎರಡನೇದು ಕೋಟಿ ತೀರ್ಥ ಅಂತ ಬರ್ತದೆ, ಒಂದು ಪುಷ್ಕರಣಿ. ಅದಾದಮೇಲೆ ಜಟಾಯು ಅಂತ ಒಂದು ಸ್ಪೆಷಲ್ ಪ್ಲೇಸು. ಅದು ಏನಪ್ಪ ಅಂದ್ರೆ, ರಾಮಾಯಣದಲ್ಲಿ ಯುದ್ಧ ನಡೆದ ಸಂದರ್ಭದಾಗ ರಾವಣ ಸೀತೆಯನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಾಗ ಜಟಾಯು ಏನು ಅಡ್ಡಿ ಮಾಡ್ತಾರಲ್ಲ, ಸೊ ಯುದ್ಧ ಆಗಿ ಜಟಾಯು ಬಿದ್ದಂಥ ಸ್ಥಳ. ಇದ್ರ ಬಗ್ಗೆ ಇನ್ನೂ ಕಾಂಟ್ರವರ್ಸೀಸ್ ಅದಾವ್ರಿ. ಏನಪ್ಪ ಅಂದ್ರೆ, ಅದು ಕೇರಳದೊಳಗೈತಿ ಅಥವಾ ನಮ್ಮ ಗೋಕರ್ಣದೊಳಗೈತಿ ಅಂತಂದು. ಆ ಕಾಂಟ್ರವರ್ಸೀಸ್ ಸುದ್ದಿ ನಮಗೆ ಬೇಡ. ನಮ್ಮ ಪಾಡಿಗೆ ನಾವು ಅಲ್ಲಿ ಪ್ಲೇಸ್ ಅದ ಅಂದ್ಮೇಲೆ ಹೋಗಿ ನೋಡ್ಕೊಂಡು ಬರುವ. ಆಲ್ರೆಡಿ ಟೈಮ್ 7 ಆಗದೆ, ಈಗ ಬಸ್ ಬರ್ತದೆ. ಸೊ ಪಟ್ಟ ಹೋಗಿ ಹತ್ತಿ ಹೊಳ್ಳಿ ಮತ್ತು 10-11 ವರ್ಕ್ ಮೇಲೆ ಇರಬೇಕು. ಯಾಕಂದ್ರೆ ಅವ್ರು 11ವರೆಗೆ ಬಾ ಅಂತ ಹೇಳ್ಯಾರ. ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ಕವರ್ ಮಾಡ್ಕೊಂಡು ಬಂದುಬಿಡೋಣಂತೆ. ಸೊ ಬರ್ರಿ, ಮತ್ತು ಇನ್ಯಾಕೆ ತಡ ಮಾಡೋದು. ಸೊ ನಾವು ಅಲ್ಲಿಂದ ಹಗರ್ಕ ಹೆಜ್ಜೆ ಹಾಕ್ಕೊತ ಹೋಗಿದ್ದು ಸೀದಾ ಎಲ್ಲಿಗೆ? ಅಂಕೋಲಾ ಬಸ್ ಸ್ಟ್ಯಾಂಡಿಗೆ. ಬಸ್ ಹತ್ತಿ ಹಿಂದೆ ಕುಂತು ಕಂಡಕ್ಟರ್ನ ಕಡೆ ಟಿಕೆಟ್ ಇಸ್ಕೊಂಡು ನಾವು ಕಿಟಕಿಗೆ ಗೋಣ ಹಾಕ್ದಾರ. ಆ್ಯಸ್ ಯೂಶ್ವಲ್ ನೇಚರ್ ವ್ಯೂವನ್ನು ಎಂಜಾಯ್ ಮಾಡ್ಕೋಂತ ಹಗರ್ಕ ಹೊಂಟಿದ್ನಿ. ಬಸ್ ಭಾಳ ಹೊಂಟಿತ್ತು. ಡ್ರೈವರನ್ನ ಏನು ಮನ್ಸಿದ್ದಿದ್ದಿಲ್ಲೋ ಏನೋ, ಬೆಳಗ್ಗೆ ಎದ್ಬಿಟ್ಲೆ ಚಾಪ ನಾಷ್ಟ ಆಗಿದ್ದಿಲ್ಲ, ಏನಿಲ್ಲೋ ನಿದ್ಗಣ್ಣಾಗಿದ್ನೋ ಗೊತ್ತಿಲ್ಲ. ಅಣ್ಣ ಹಗರ್ಕ ಹೊಡ್ಯಾಕತ್ತಿದ್ದ. ನಮ್ದಾರ ಏನು ಹೋದೈತಿ, ಹೊಡೆದಂಗೆ ಹೊಡಿಪ ಗಾಡಿ. ನಮ್ದಾರ ಏನು ಆರಾಮ್ ಕಿಟಕಿ ಬಾಜು ಕುಂತೇವಿ, ನೋಡ್ಕೊತ ಕುಂತಿರ್ತೀವಿ ಅನ್ನೋ ಲೆಕ್ಕಾಚಾರದಾಗ ನಾ ಇದ್ನರಿ. ಅದ್ರಾಗ ಅದು ನದಿ ಯಾವ್ದಿದು, ಅಘನಾಶಿನಿನ ಅಘನಾಶಿನಿ ನದಿ ನೋಡ್ಕೊಂತ ನೇಚರ್ ವ್ಯೂ ಎಂಜಾಯ್ ಮಾಡ್ಕೊಂತ ಬ್ರಿಡ್ಜ್ ಮೇಲೆ ಅಣ್ಣ ಗಾಡಿ ಹಚ್ಚಿದ. ಹಬೇಬರು ಒಟ್ಟು ಇವತ್ತು ಕರ್ಕೊಂಡು ಹೋಗೋಣ ಅನ್ನೋ ಕಾನ್ಫಿಡೆಂಟ್ ಇತ್ತು ಡ್ರೈವರನ್ನು. ಕಡೆಗೂ ಕರ್ಕೊಂಬಂದ. ಮಾರುತಿ ದೇವಸ್ಥಾನಕ್ಕೆ ಕೈ ಮುಗಿದು ನಾವು ಹೊಂಟ್ವಿ ಎಲ್ಲಿಗೆ? ಸೀದಾ ಗೋಕರ್ಣಕ್ಕೆ ಬಂದೀವಿ ರೀ. ಆಲ್ರೆಡಿ ಗೋಕರ್ಣಕ್ಕೆ ಬಂದು ರೋಡ್ನ್ಯಾಗ ನಡ್ಕೊತ ಹೊಂಟಿದ್ವಿ. ನನಗೆ ಕೋಟಿ ತೀರ್ಥ ಎಲ್ಲಿ ಐತಿ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಸೊ ಫಸ್ಟ್ ನಾ ಕೋಟಿ ತೀರ್ಥಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಅಲ್ಲಿ ಒಬ್ಬರು ಬಾಜು ಕಾಕಾರ್ ಸಿಕ್ಕಿದ್ರು. ಅವ್ರ ಜೋಡಿ ಚಂದ ಮಾತಾಡೋದು, ಸ್ವಲ್ಪ ಅದ್ರ ದಾರಿ ತಿಳ್ಕೊಂಡು ಅಲ್ಲೇ ನಡ್ಕೊಂತ ಹೊಂಟೆ. ಸಮಸ್ಯೆ ಏನಾಗ್ಬಿಟ್ಟೈತಿ ಅಂತಂದ್ರೆ, ಹಣಿ ಮೇಲೆ ಏನೂ ಇಲ್ಲ. ಅದೊಂದು ಬೇಜಾರು. ಅಟ್ಲೀಸ್ಟ್ ಒಂದು ಸ್ವಲ್ಪ ಕುಂಕುಮ, ಭಂಡಾರ, ಗಂಧ, ವಿಭೂತಿ, ಭಸ್ಮ ಏನೂ ಇಲ್ಲ. ಇದು ಇವತ್ತಲ್ರಿ, ನಿನ್ನೂ ಏನೋ ಹಚ್ಕೊಂಡಿಲ್ಲ ಅವನು. ಅದ ಒಂದು ಟೈಪ್ ಕಿಟಿ ಅನ್ಸಕತ್ತದ ಮನಸ್ಸಿನಾಗ. ಇಲ್ಲಿ ಬಂದುಬಿಟ್ಲೆ ಮೊದಲು ಹೋಗಿ ಎಲ್ಲಾರ ಒಂದು ದೇವ್ರಿಗೆ ಅಡ್ಡ ಬಿದ್ದು ಮೊದಲು ಒಂದು ಸ್ವಲ್ಪ ಭಂಡಾರ ಬೆಳ್ಕೊಂಬಿಡ್ನು. ಅಲ್ಲಿ ಮಟ್ಟ ಏನು ಮಾಡೋಕ್ಕೆ ಬರೋದಿಲ್ಲ. ಆಲ್ರೆಡಿ ಗೋಕರ್ಣಕ್ಕೆ ಬಂದ್ವಿ. ಸೊ ಈಗ ಫಸ್ಟು ಕೋಟಿ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡುವ ಬನ್ನಿ. ಸೊ ನಾವು ಹಗರಕ್ಕೆ ಹೆಜ್ಜೆ ಇಟ್ಕೊತ ಕೋಟಿ ತೀರ್ಥದ ಕಡೆ ಹೊಂಟಿದ್ವಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗೋಕರ್ಣಕ್ಕೆ ಹೋಗೇನಿ ರೀ, ಬಟ್ ಕೋಟಿ ತೀರ್ಥಕ್ಕೆ ಹೋಗಿದ್ದಿಲ್ಲ. ಸೊ ಎಕ್ಸೈಟ್ಮೆಂಟ್ ಅಂತೂ ಇತ್ತು ನನಗೆ. ಹೆಂಗೈತಿ ಏನು, ಜಳಕ ಮಾಡಕ್ಕೆ ಬಿಡ್ತಾರ ಅದು ಇದು ಅಂತ ಹೇಳಿಬಿಟ್ಟಿದ್ರು. ನನಗೆ ಅದೊಂದು ತಲೆಯಾಗ ಭಾಳ ಹೋಗ್ಬಿಟ್ಟಿತ್ತು, ಇವನವ್ನು ಹೆಂಗಾರ ಮಾಡಿ ಜಳಕ ಮಾಡೇ ತೀರೋನು ಅಂತಂದು. ಬಟ್ ಅಲ್ಲಿ ಮುಂದೆ ಹೋಗ್ತಿದ್ದಂಗೆ ನನಗೆ ಒಂದು ಲೆಕ್ಕ ಹೇಳಿತು. ಏನಪ್ಪ ಅಂತಂದ್ರೆ, ಎಲ್ಲ ಕಡೆ ಗ್ರಿಲ್ ಹಾಕಿಬಿಟ್ಟಾರ ಅವರು. ಸೊ ನೀವು ದಂಡಿಗೆ ನಿಂತು ಪಾದ ಸ್ಪರ್ಶ ಮಾಡಿಕೊಂಡು ನೀರನ್ನು ತಲೆ ಮೇಲೆ ಹಾಕ್ಕೊಂಡು ನಮಸ್ಕಾರ ಮಾಡಿ ಹೋಗ್ಬೋದು. ಬಟ್ ಜಳಕ ಮಾಡೋಕ್ಕೆ 99.9% ಪರ್ಮಿಷನ್ ಇಲ್ಲ. ಇನ್ನೊಂದು, ಇಲ್ಲಿ ಪಿಂಡ ಬಿಡೋದು ಭಾಳ ಮಹತ್ವದ ಕೆಲಸ, ಭಾಳ ಹೆವಿ ಫೇಮಸ್ ರೀ ಈ ಸ್ಥಳ. ನಾವು ಅಲ್ಲಿ ಕುಂತಾಗೋ ಅರ್ಚಕರು ಅಥವಾ ಪಂಡಿತರು ಅಲ್ಲಿ ಆ ಕೆಲಸಗಳನ್ನು ಮಾಡ್ತಿದ್ರು. ಸೊ ನಾವು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಲಾರ್ದ ನಾವು ಕೋಟಿ ತೀರ್ಥನ ಚೆಂದಾಗಿ ಎಂಜಾಯ್ ಮಾಡಿ ನೆಕ್ಸ್ಟ್ ನಮ್ಮ ದಾರಿ ಇಟ್ಕೊಂಡು ಹೊಂಟ್ವಿ. ಶ್ರೀ ಮಹಾಬಲೇಶ್ವರ ಸ್ವಾಮಿಯವರ ದರ್ಶನ ಮತ್ತು ಬಪ್ಪಾಜಿಯವರ ದರ್ಶನ ಸುಗಮವಾಗಿ ಆಯಿತು. ಏನು ಅಡೆತಡೆಗಳಿಲ್ಲದೆ 5 ನಿಮಿಷದೊಳಗೆ ದರ್ಶನ ಆತ್ರಿ. ಗಾಡಿ ಬಂದ. ಇವನ್ ನಾನು ಅಲ್ಲಿ ವಿಡಿಯೋ ಮಾಡ್ಬೋದಿತ್ತು, ಬಟ್ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ, ದಯವಿಟ್ಟು ಫೋಟೋ ವಿಡಿಯೋಗ್ರಫಿಗೆಲ್ಲ ನಿಷೇಧಿಸಲಾಗಿದೆ ಅಂತಂದು. ಅಟ್ಲೀಸ್ಟ್ ಅದಕ್ಕಾದರೂ ಸಮ್ ಸಾರ್ಟ್ ಆಫ್ ರೆಸ್ಪೆಕ್ಟನ್ನು ಕೊಟ್ಟು ನಾವು ವೀಡಿಯೋನ ಬಿಡಬೇಕಾಗ್ತದೆ. ನೀವು ಇಲ್ಲಿ ಬಂದು ನೋಡ್ರಿ. ಅಂದರೆ ಯು ವಿಲ್ ಫೀಲ್, ಆ್ಯಕ್ಚುಯಲ್ ಫೀಲ್ ಏನಂತ ಗೊತ್ತಾಗ್ತದೆ. ಬರ್ರಿ, ಮೊದಲು ಸಮುದ್ರ ದಂಡಿಗೆ ಹೋಗಿ ಅಲ್ಲಿಂದ ಇದಕ್ಕೆ ಅಲ್ಲಿ ಮೇಲೆ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು. ಸೊ ನಾವು ಬೀಚ್ ಕಡೆ ಹೋದ್ವಿ. ಬಟ್ ನಮಗೇನು ಬೀಚ್ ಕಡೆ ಹೋಗಕ್ಕೆ ಮನಸ್ಸಾಗಲಿಲ್ಲ. ಯಾಕಂದ್ರೆ ನಮ್ಗೆ ಇನ್ನೂ ರಾಮತೀರ್ಥ ಹೊಳ್ಳಿ ಜಟಾಯು ತೀರ್ಥ ನೋಡೋದಿತ್ತು.
ಸೊ ಅದನ್ನು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆ ರೂಟ್ ಹಿಡ್ಕೊಂಡು ನಾವು ಬರ್ರ ಅಂತಂದು ಹೊಂಟ್ವಿ. ಏನೂ ತಿಂದಿದ್ದಿಲ್ಲ. ಬಟ್ ಬೈ ಮಿಸ್ ಆಗಿ ಇನ್ನೊಂದು ಏನಾಗ್ಬಿಟ್ಟಿತ್ತು, ನೀರಿನ ಬಾಟ್ಲಿ ಸಹಿತ ನಾವು ಇಟ್ಕೊಳ್ಳಿಲ್ಲ. ಇದೋ ಒಂದು ದೊಡ್ಡ ಸಮಸ್ಯೆ ಆಗಿದ್ದು ನಮಗೆ. ಅದು ಈಗೆಲ್ಲ ಮುಂದೆ ಹೋದ್ಮೇಲೆ ಆಕತಿ ಅದೊಂದು ಭಾಳ ಸಂಕಟ ಆಯ್ತು. ಬಟ್ ಈ ಸೈಡ್ ವೇವಿಂದ ಸಮುದ್ರ ಭಾಳ ಚಂದ ಕಾಣಕತ್ತೈತ್ರಿ. ಎಸ್ಪೆಷಲಿ ಈಗ ಒಂದು ಶಾರ್ಟ್ ಕ್ಲಿಪ್ ಐತಿ, ಅದನ್ನ ನೋಡ್ರಿ ನಿಮ್ಗೆ ಗೊತ್ತಾಕತಿ. ನೀವೀಗ ನೋಡಕತ್ತಿರೋದು ರಾಮತೀರ್ಥ. ಇದು ಬೇಸಿಗೆ ಕಾಲ ಆಗಿದ್ದರಿಂದ ಅಲ್ಲಿ ತೀರ್ಥ ಅಥವಾ ನೀರು ಇಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗಿ ತೀರ್ಥ ಇಲ್ಲಾರ್ದು ರಾಮತೀರ್ಥವನ್ನು ನೋಡಿಕೊಂಡು ಅಲ್ಲಿಂದ ನಮಸ್ಕಾರ ಮಾಡಿ ರಾಮದೇವರಿಗೆ ಲಕ್ಷ್ಮಣರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿದ್ವಿ. ಇದು ಬ್ಯಾಕ್ ಸೈಡ್ ವ್ಯೂ ರಾಮ ಏನು ದೇವಸ್ಥಾನ ಐತಲ್ಲ ಅಲ್ಲಿಂದ ನಾವು ಮತ್ತು ಮುಂದೆ ಸೀದಾ ಎಲ್ಲಿ ಹೋದ್ವಿ, ಜಟಾಯು ತೀರ್ಥಕ್ಕೆ ಮೆಟ್ಲ ಹತ್ಕೊಂತ ಹೊಂಟಿವ್ರಿಪ್ಪ. ಆಲ್ರೆಡಿ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ನಮ್ಮ ಪರಿಸ್ಥಿತಿ. ಈಗ ಬೇಕಂದ್ರೆ ಕ್ಯಾಮ್ರಾ ಹೊಳಿಸ್ತಾನೆ, ನೀವು ನೋಡೋತ್ರಿ ಗೊತ್ತಾಗತ್ತೆ ನಿಮಗೆ. ಕುಡಿಯೋಕೆ ನೀರಿಲ್ಲ ಏನಿಲ್ಲ, 10-12 ಆಗ್ಬಿಟ್ಟಿತ್ತು ನಮ್ಮ ಬಾಳೆ. ಅಲ್ಲಿ ಯಾರೋ ಒಬ್ರು ಕೇಳಿದ್ರು ನೀರಿನ ಬಾಟ್ಲಿ ಕೊಟ್ಬಿಟ್ಟೆ. ಅಲ್ಲೇ ಭರತೇಶ್ವರ ಮಂದಿರಕ್ಕೆ ಹೋಗಿ ಆಗಿದ್ದಲ್ಲಿ ಒಂದು ಸ್ವಲ್ಪ ಸುಸ್ತು ಕಳ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿ ಹೊಳ್ಳಿ ನಮ್ಮ ಜರ್ನಿ ಚಾಲೂ ಮಾಡಿದ್ವಿ. ಈಗ ಆಲ್ರೆಡಿ ಗುಡ್ಡದ ಮೇಲೆ ಬಂದೇವಿ. ಇಲ್ಲಿಗೆ ಜಟಾಯು ತೀರ್ಥಕ್ಕೆ ಹೋಗ್ಬೇಕು. ಜಟಾಯು ತೀರ್ಥದಿಂದ ಶಿವನ ಒಂದು ಗುಹೆ ಐತಿ, ಅಲ್ಲಿ ಒಂದು ಹೋಗ್ಬೇಕು. ಸೊ ಒಟ್ಟಿಗೆ ಕೋಟಿ ತೀರ್ಥ, ಮಹಾಬಲೇಶ್ವರ, ರಾಮತೀರ್ಥ 3, ಜಟಾಯು ತೀರ್ಥ 4, ಶಿವನ ಗುಹೆ 5. ಈ 5 ಹೆಚ್ಚು ಕಡಿಮೆ ಕವರ್ ಮಾಡೋದಾಗತ್ತಿ. ಇದ್ರ ನಡಕ್ಕೆ ಒಂದು ಸ್ವಲ್ಪ ಸಾಧ್ಯ ಆದ್ರೆ ಡ್ರೋನ್ ಶೂಟನ್ನು ತೊಗೊಳ್ತೀನಿ, ನೋಡುವ ಏನಾಗ್ತದೆ ಅಂತ. ಬನ್ನಿ. ನಾವು ಜಟಾಯು ತೀರ್ಥದ ಹತ್ರ ಬಂದು ಸಮುದ್ರ ದಂಡಿಗೆ ನಿಂತು ನೋಡ್ಕೊಂತ ಕುಂತೀವಿ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಇದನ್ನು ಹಾಕಿಬಿಟ್ಟಿದ್ರು ರೀ, ಬೇಲಿ ಹಾಕಿಬಿಟ್ಟಿದ್ರು. ಏನೋ ಒಂದು ಸ್ವಲ್ಪ ಲಪಡ ಆಗಿದ್ದಕ್ಕೆ ಹೀಗಾಗಿ ಅಲ್ಲಿ ಮುಂದೆ ಕಾಣ್ತೈತಲ್ಲ ಅಲ್ಲಿಂದ ಒಂಚೂರು ರೈಟ್ ಒಳಗೆ ಹೋದ್ರೆ ಜಟಾಯು ತೀರ್ಥ ಅಂತ ಬರ್ತೈತಿ. ಅದು ನಮ್ಮ ಹಣೆ ಬರ್ದಂಗೆ ನೋಡೋದು ಇದ್ದಿದ್ದಿಲ್ಲ. ಇನ್ನೇನು ಮಾಡೋದು ಇಪ್ಪ ಬಂದಾಬಿಟ್ಟೇವು ಇಲ್ಲಿ ಮಟ್ಟ. ಅಲ್ಲೇನು ಅಲ್ಲಿ ಬ್ಯಾರಿಕೇಡ್ ಹಾಕ್ಯಾರ ನೋಡ್ರಿ, ಅಲ್ಲಿ ಮೀನು ಗೇಟ್ ಹಾಕ್ಯಾರ, ತಂತಿ ಬೇಲಿ ಬಿಗದ ಬಿಟ್ಟಾರಲ್ಲಿ. ಏನು ಮಾಡೋದು, ಸುಮ್ಮನೆ ಇಲ್ಲೇ ಒಂದು ರೌಂಡ್ ಡ್ರೋನ್ ಆದತ್ತಾನೆ ದೂರದಿಂದ ಅದನ್ನ ಒಂದು ಸೈಡ್ ನೋಡ್ತೀವಿ. ಸೊ ನಮ್ಗೆ ಇಲ್ಲಿ ಜಟಾಯು ತೀರ್ಥದಾಗ ಪರ್ಮಿಷನ್ ಇದ್ದಿದ್ದಿಲ್ಲ, ಏನು ಮಾಡೋಕ್ಕೆ ಬರಲ್ರಿ. ಯಾರೋ ಒಬ್ಬ ಪುಣ್ಯಾತ್ಮ ಅಲ್ಲಿ ಹುಡುಗಿ ಕರ್ಕೊಂಡು ಹೋಗಿ ಸಿಗರೇಟ್ ಸೇದಿ ಏನೋ ಡೆತ್ ಆಗೈತಂತ. ಇವ್ರಿಗೆ ಎದಕ್ಕೆ ಬೇಕಾ, ಎಲ್ಲಿ ಬಂದಿರ್ತೇವೆ ಏನು ತಾನೆ, ಇವ್ರಿಗೆ ಮಾಡೋಕ್ಕೆ ಬೇಡದಿಲ್ಲ, ಜಾಗ ಇಲ್ಲ. ಮಾಡೋಲು ಬೇಕಾದ ಮಾಡ್ರಿ. ಇಂಥಲ್ಲಿ ಅಟ್ಲೀಸ್ಟ್ ಪುಣ್ಯಕ್ಷೇತ್ರಕ್ಕೆ ಬಂದಾಗಾರ ಇವ್ರ ಕರ್ಮದಿಂದ ನಾವು ಹೋಗೋದು ತಪ್ಪತಲ್ಲೇ. ವಾಟ್ ಎವರ್ ಹೋಲ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಡ್ರೋನ್ನಾಗಾರ ಶೂಟ್ ಮಾಡೇವಿ, ಅದನ್ನೊಂದು ತೋರಿಸ್ತಾನಂತ ನೋಡುವಂತ್ರಿ. ನೆಕ್ಸ್ಟು ನಮ್ಮ ಪಯಣ ಇರೋದು ಇದು ಶಿವಂದು ಒಂದು ಗವಿ ಇದೆ, ಶಿವ ಪರಮಾತ್ಮಂದು. ಆ ಗವಿಗೊಂದು ಹೋಗಿ ಬಂದುಬಿಟ್ರೆ ಹೆಚ್ಚು ಕಡಿಮೆ ಗೋಕರ್ಣದಲ್ಲಿರುವಂಥ ಮುಖ್ಯವಾದ ಎಲ್ಲ ಪ್ಲೇಸ್ಗಳನ್ನು ನೋಡಿದಾಗ ಆಗ್ತದೆ. ಹಾಗಾಗಿ ಬನ್ನಿ. ಎಲ್ಲ ಬೇವತ್ತು ಎಲ್ಲ ಕಡೆ ನೀರು ಇಳಿತದೆ. ಇನ್ನೊಂಚೂರು ಹೊತ್ತಲ್ಲಿ ಹಿಂಡಿ ಬಿಟ್ಟರೆ ಏನು ಈಗ ಜಸ್ಟ್ ಒಗೆದು ನೀರಲ್ಲಿ ಹಿಂಡ್ತಾರಲ್ಲ, ನೀರಲ್ಲಿಂದ ತೆಗೆದು ಹಿಂಡ್ತಾರಲ್ಲ, ಆ ರೇಂಜಿಗೆ ಆಗ್ತದೆ. ಎಂಥ ಸಹ ಮಾಡಲಿಕ್ಕೆ ಆಗಲ್ಲ. ಈಗ ಕೊಂಚ ಮುಂದೆ ಹೋಗಿ ಆ ಗವಿಯನ್ನು ನೋಡೋದಲ್ಲ. ಬನ್ನಿ. ಹಿಂಗೆ ಹೋಗೋದು ಹೆಂಗೆ ಹೋಗೋದು ನನಗೂ ಗೊತ್ತಿಲ್ಲ. ಡೈರೆಕ್ಷನ್ ಮಾತ್ರ ಹಿಂಗೆ ತೋರ್ಸಾಕತ್ತೈತಿ, ನೋಡುವ. ಎಲ್ಲೈತೆ ಕ್ಯೂ? ಕೇವ್ ದಾರಿ ಎಲ್ಲೈತಿ? ಹೌದು,
ಆ ಗುಹೆ ಮೇಲೆ ಹತ್ತಿ ದಾರಿ ಹುಡ್ಕಾಡಕತ್ತ ನಾನು. ಆ್ಯಕ್ಚುಲ್ ದಾರಿ ಇಲ್ಲದ ದಿಸ್ ಇಸ್ ವಾಟ್ ದ ಶಿವ ಗುಹಾ. ಶಬಾಷ್. ಯಾವ ನಮೂನಿ ಜಳ ಐತ್ರಿಪ್ಪ ಗೋ ಮಾರ. ಟಾರ್ಚ್ ಹಚ್ಚಬೇಕಾತಿಲ್ಲ. ಚಪ್ಪಲಿಲ್ಲ ಬಿಡುವಂತಾಳೆ. ಯಾವಲ್ಲ ಕದಾಕೊಂಡು ನಿಂತ್ಕೊಂಡು ಹೋದ್ರೆ ಏನು ಮಾಡೋದು ಪಾಯಪ್ಪ. ಪೂರ ಕತ್ಲೈತಿ. ನನಗೆ ದಾರಿನೂ ನೆಟ್ಟಗೆ ಕಾಣುವಲ್ದು. ಬಟ್ ಪರಮಾತ್ಮನ ನೋಡೋ ಹಂಬಲ. ಫಕ್. ಇಲ್ಲೇ ರೀ ಅದು ಲೈಟ್ ಬಿದ್ದಿತ್ತು. ಗೋವಿಂದ ಪರಮಾತ್ಮ ಓಂ ನಮಃ ಶಿವಾಯ. ಗುಹೆ ಒಳಗಿನ ಪರಮಾತ್ಮನ ನೋಡಿದ್ವಿ. ಒಂದು ಅಡ್ಡ ಬಿದ್ದು ಬಿಡುದು. ಭಂಡಾರ ಹರ ಮಹಾದೇವ್. ಒಳ್ಳೇದು ನೋಡ್ಪಾತಂದೆ ಎಲ್ಲರಿಗೂ. ಸ್ವಲ್ಪ ಯಾಕೆ ನಿಂದ್ರಕ್ಕೆ ಆಗೋಲ್ಲ ನಂಗೆ. ಬಟ್ ಅಲ್ಲ ಒಂದು ಸತಿ ನೋಡ್ಕೊಂಬಿಡ್ರಿ ಹೆಂಗೈತಿ ಗುಹೆ. ಇದ್ರ ಒಳಗೆ ಗುಡಿ ಕಟ್ಟ್ಯಾರ. ಯಾರು ಇನ್ನೊಬ್ರ ಜೊತೆಗಿದ್ರ ಧೈರ್ಯ ಇರ್ತತ್ರಿಪ್ಪ. ಇಂಥಲ್ಲೆಲ್ಲ ಬಂದಾಗ ಹುಲಿ ಗಿಲಿ ಬಂದು ಚಾ ಪಾ ಕೊಡ್ಸಂದ್ರೆ ಏನು ಮಾಡೋದು ಓಮರ. ಇದ ನೋಡ್ರಿಪ್ಪ ಗುಹೆ ಎಂಟ್ರನ್ಸ್. ಹಾಕವನು ನೋಡ್ರಿಲ್ಲ 5 ನಿಮಿಷ ಒಳಗಿದ್ದಿದ್ದು. 5 ನಿಮಿಷ ಇಲ್ಲಿ ಬಿಡೋಣ. 2-2.5 ನಿಮಿಷ ಅದ. ನೀ 2-2.5 ನಿಮಿಷಕ್ಕೆ ನೀರ ಇಳ್ದು ಹೋತ್ ನಂದು. ಬಟ್ ಗುಹೆ ನೋಡಕ್ಕೆ ಮಸ್ತ್ ಐತಿ. ಹಾಂ, ಆದ್ರೆ ನಮ್ಮದು ನೋನು ಸಂಚಾರ ಏಕಾಂಗಿ ಸಂಚಾರ ಅಲ್ಲ. ಹಿಂಗಾಗಿ ಇಲ್ಲಿ ಡ್ರೋನ್ ಹಾರಿಸೋದನ್ನು ಮಾಡಿದ್ದೆ. ಬಿಸಿಲು ಭಯಂಕರ ಐತಿ. ಸುಮ್ಮನೆ ಹಾರಿಸಿ ಉಪಯೋಗ ಇಲ್ಲ. ಅದಕ್ಕೆ ಬ್ಯಾಡ ಅಂತಂದು ಸುಮ್ಮನೆ. ಇನ್ನೇನೈತ್ರಿ ಸೀದಾ ಒಂದು ಸ್ವಲ್ಪ ಏನಾರು ತಿಂದು ಯವ್ವ ಕೈ ನೀಗಾಕತ್ತ. ಒಂದು ಸ್ವಲ್ಪ ಏನಾರು ತಿಂದು ಮೊದಲು ರೂಮಿಗೆ ಹೋಗಿ ಡ್ಯೂಟಿದು ರೆಡಿ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೇಕು. ಕಾಯಕವೇ ಕೈಲಾಸ. ದುಡಿಲಿಲ್ಲ ಅಂದರೆ ಇಷ್ಟು ಅಡ್ಡಾಡಕ್ಕೂ ಆಗೋದಿಲ್ಲ, ಪಗಾರ ಬರೋದಿಲ್ಲ. ಬರ್ರಿ ಅದನ್ನೊಂದು ಕೆಲಸ ಮಾಡಿಬಿಡೋದು. ಸರಿ, ಈಗ ಅಲ್ಲಿ ನಾಷ್ಟ ಮಾಡ್ತಾ ಭೇಟಿ ಆಗ್ತಾನೆ. ಅಲ್ಲಿ ಏನು ಚಲೋ ಸಿಗೋದಿಲ್ಲ. ಸಿಕ್ಕಿದ್ದೀನಿ ತಗೊಂಡು ತಿನ್ಬೇಕು. ಬೈಯಂಗಿಲ್ಲ ಅಂತ ಹೇಳೀನಿ, ಬೈದಿಲ್ಲ ಅಷ್ಟೇ. ಬರ್ರಿ. ಸೊ ಇದಾಗಿತ್ತು ನಮ್ಮ ಜರ್ನಿ. ನಾ ಅಂದ್ಕೊಂಡು ಬಂದಿದ್ದು ಒಂದರಿ ಏನು ಕೋಟಿ ತೀರ್ಥ ಜಟಾಯು 2 ನೋಡಿ ಮಹಾಬಲೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತಂದು. ಬಟ್ ಇಲ್ಲಿ ಆಗಿದ್ದ ಬೇರೆ. ಕೋಟಿ ತೀರ್ಥ ಮಹಾಬಲೇಶ್ವರ ಸ್ವಾಮಿಗಳು, ಅದಾದಮೇಲೆ ರಾಮತೀರ್ಥ, ರಾಮ ಮಂದಿರ, ಜಟಾಯು ತೀರ್ಥ ದೂರದಿಂದ ನಾನು ನೋಡಿದ್ವಿ. ಯಾಕಂದ್ರೆ ಅಲ್ಲಿ ಪರ್ಮಿಷನ್ ಇದ್ದಿದ್ದಿಲ್ಲ. ನೆಕ್ಸ್ಟು ಜಟಾಯು ತೀರ್ಥ ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ? ಹಾಂ, ಶಿವನ ಗುಹೆ ಏನಿದೆ 2 ಬೋನಸ್ ಸಿಕ್ತು. ಅದು ಒಂದೇ ದಿವಸದಾಗ ಅದು ಭಾಳ ಖುಷಿ ಕೊಡ್ತು. ಸೊ ಇನ್ನು ಹೊಟ್ಟೆ ಒಂದು ಹಸ್ದದ. ಇಲ್ಲೂ ಯಾವುದೋ ಒಂದು ತೀರ್ಥ ಐತಿ. ಯಾವ ತೀರ್ಥ ಇದು? ಮನೆ ತೀರ್ಥ ಇರ್ಬೇಕು ನನಗೆ ಅನ್ಸಿದ ಮಟ್ಟಿಗೆ. ಅವ್ರ ಮನೆ ದೇವ್ರದ್ದು ಇಟ್ಕೊಂಡ್ರ ಅದು ವಾಟ್ ಎವರ್. ಅದಕ್ಕೂ ಒಂದು ಇಲ್ಲಿಂದ ನಮಸ್ಕಾರ ಮಾಡಿ ನಾವು ಮುಂದೆ ಜರುಗುವ. ಏನಾಗ್ತದೆ ನೋಡುವ. ಹೊಟ್ಟೆ ಜಗ್ಗಸ್ತತಿ. ಬೆಳಗಿನ ಏನು ತಿಂದಿಲ್ಲ. ಅಲ್ಲಿ ಶರಣ ಅಂತಂದು ಮೈಸೂರಿನವ್ರೊಬ್ಬರು ಪರಿಚಯ ಆದರು. ಡ್ರೋನ್ ಶೂಟ್ ಒಳಗೆ ಅವರು ಬಂದಾರ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ ನನ್ನ ಜೊತೆಗೆ ನಿಂತು ಪಾಪ ಜಟಾಯುಕ್ಕೆ ಅವರು ಬರೋಕ್ಕೆ ಉತ್ಸಾಹದಿಂದ ಬಂದಿದ್ದರು. ನಮ್ಮ ಉತ್ಸಾಹನ ಅಲ್ಲಿ ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ಹಾಕಿ ಅದಕ್ಕೆ ತಣ್ಣೀರು ಎರಚಿದ್ರು. ವಾಟ್ ಎವರ್, ಏನು ಮಾಡೋಕ್ಕೆ ಬರೋಲ್ಲ. ಅವ್ರು ಹೇಳಿದ್ದನ್ನು ನಾವು ಪಾಲಿಸಲೇಬೇಕಾಗ್ತದೆ. ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು. ಹಾಗಾಗಿ ಈಗ ನೆಕ್ಸ್ಟ್ ಏನೈತಿ ಸ್ವಲ್ಪ ಕೂಳು ಹಾಕ್ಕೊಂಡು ಮುಂದೆ ನೋಡುವ.
ಮುಂದೇನಿಲ್ಲ, ಸೀದಾ ಹೊಳ್ಳಿ ಅಂಕೋಲಕ್ಕೆ ಹೋಗಿ ಮುಂದಿನ ವಿಚಾರ ಮಾಡುವ. ನಾಷ್ಟ ಮಾಡೋಕ್ಕಂತೂ ಆಗಲಿಲ್ಲ, ಬಿಸಿಲೈತಿ. ಸುಮ್ಮನೆ ಜ್ಯೂಸ್ ಕುಡ್ದು ಅಂಕೋಲದಾಗ ಎಲ್ಲರೂ ಒಂದು ಸೈಡ್ ಮಸಾಲನ ಸಿಕ್ಕರೆ ತಿಂದು ಹೋಗ್ಬಿಡುವ. ಕಿರಿಕಿರಿ ಬೇಡ ಅಲ್ಲ. ನಾವು ಜ್ಯೂಸ್ ಕುಡ್ಕೊತ ವೇಟ್ ಮಾಡಕತ್ವಿ ಅಂಕೋಲಾ ಬಸ್ಸಿಗೆ. ಬಟ್ ಬಸ್ ಭಾಳ ಹೊತ್ತಾದ್ಮೇಲೆ ಒಂದು ಬಸ್ ಬಂತು ಅಂಕೋಲಕ್ಕೆ. ಸೀಟ್ ಸಿಗ್ತತೆ ಇಲ್ಲ ಅಂಥೇಳಿ ಓಡೋದವನ ಮೊದಲು ನಂದು ಹಿಂದಿನ ಸೀಟ್ನಾಗ, ನಾನು ಲಾಸ್ಟ್ ಸೀಟ್ನಾಗ ಕುಂತೀನಿ. ಅದೊಂದು ಖುಷಿ, ಯಾಕಂದ್ರೆ ಅದು ನಮ್ಮ ಸೀಟ್ ಯಾರಿಗೂ ಬಿಟ್ಟು ಕೊಡ್ಬಾರ್ದಲ್ಲ. ಹಾಗಾಗಿ ಅಲ್ಲಿಂದ ಏನೈತಿ, ನಾವು ಬಂದಿದ್ದು ಸೀದಾ ಅಂಕೋಲಾ ಬಸ್ ಸ್ಟ್ಯಾಂಡ್ಗೆ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತೇನೆ ರೀ, ಯಾಕಂದ್ರೆ ಊರಿಗೆ ಹೋಗ್ಬೇಕು. ಮತ್ತು ನೆಕ್ಸ್ಟ್ ಟೈಮ್ ಹಿಂಗೆ ಒಣ ಹೊಸಬರಿಗೆ ಏನಾರ ಮಾಡಿದಾಗ ಖಂಡಿತ ನಾವು ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ತೀವಿ ನೆಕ್ಸ್ಟ್ ಬ್ಲಾಗನ್ನು. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕು ಏನೇನು ಅಂತಾರೆ ಅದನ್ನ ಸ್ವಲ್ಪ ಮಾಡಿರಿ. ದತ್ತಗರು ಎಲ್ಲರಿಗೂ ನಮಸ್ತೆ.